ಹಾಯ್ ಗಾಯ್ಸ್, ನಾವಿವತ್ತು ಮದ್ದು ಸೊಪ್ಪು ಪಾಯಸ ಮಾಡ್ತಾಯಿದ್ದೀವಿ. ಇಲ್ಲಿ ಕೊಡಗು ಸ್ಪೆಷಲ್ಲು, ಮಡಿಕೇರಿ ಕಡೆ ಎಲ್ಲ ಸ್ಪೆಷಲ್ ಇದು ನೋಡಿ. ತುರಿ, ತೆಂಗಿನಕಾಯಿ ತುರಿ ನೋಡಿ, ಇಷ್ಟು ತೆಗೆದಿಟ್ಟಿದ್ದೀನಿ ನೋಡಿ. ಈ ಥರ ರೆಡಿ ಮಾಡಿ ಇಟ್ಟಿದ್ದೀವಿ. ಎಲ್ಲ ಹಾಕಿ ನಾವು ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೇಕು ಪಾಯಸ ನೋಡಿ ನೋಡಿ ಯಾವ ಕಲರ್ ಇದೆ, ಥರ ಪರ್ಪಲ್ ಕಲರ್ ಥರ ನೋಡಿ. ವಾವ್, ಅದ್ರ ಕಲ್ಲರೇ ಚೇಂಜು. ನಾವು ಕೇಕು ಪಾಯಸ ಮಾಡಿದ್ರೆ ಎಷ್ಟು ಕಲರ್ ಆಗ್ತವೆ. ಇದೆಲ್ಲ ಕಡೆ ಸಿಕ್ಕೋದಿಲ್ಲ ಅಲ್ಲ? ಇಲ್ಲ ಇಲ್ಲ, ಕೊಡಗು ಮಾತ್ರ. ಕೊಡಗು ಸ್ಪೆಷಲ್ ಇದು. ಅದು ವರ್ಷಕ್ಕೊಮ್ಮೆ ಮಾಡೋದು ನೋಡಿ. ಇಲ್ಲ ನೋಡಿ, ಸೊಪ್ಪು, ಅದರ ರಸ, ಬೆಲ್ಲ, ಕಾಯಿ ತುರಿ ಇದೆಲ್ಲ ಹಾಕಿ ನಾವು ಏಲಕ್ಕಿ ಎಲ್ಲ ಹಾಕಿ. ಹಾಯ್ ಗಾಯ್ಸ್, ನಾನಿವಾಗ ಅಕ್ಕಿ ತರಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬಿಸಿ ಮಾಡಬಾರ್ದು, ಒಂದು 2 ಮಿನಿಟ್ಸ್ ಬಿಸಿ ಮಾಡಿದ್ರೆ ಸಾಕು. ಹಾಯ್ ಗಾಯ್ಸ್, ಇವಾಗ ಸ್ಟಾರ್ಟ್ ಮಾಡೋಣ ಕೇಕ್ ಮಾಡೋಕ್ಕೆ. ಇವಾಗ ನೀರು ಹಾಕ್ತಾ ಇದ್ದೀನಿ ನೋಡಿ, ಸ್ವಲ್ಪ ಹಾಕಿದ್ದೆ, 2 ಗ್ಲಾಸ್ ಹಂಗೆ ನೋಡಿ. ಸ್ವಲ್ಪ ಮಿಕ್ಸ್ ಮಾಡೋಣ ಈ ಥರ. ಪರ್ಪಲ್ ಕಲರ್ ಆಯ್ತಲ್ಲ ಈಗ, ಪರ್ಪಲ್ ಕಲರ್. ಓಕೆ, ಇವಾಗ ಏಲಕ್ಕಿ ಪೌಡರ್ ಅರ್ಧ ಸ್ಪೂನ್ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡೋಣ. ಇವಾಗ ಅಕ್ಕಿ ತರಿ ಮಿಕ್ಸ್ ಎಲ್ಲ ಮಾಡಾಯಿತು. ಇವಾಗ ಕೊಬ್ಬರಿ ತುರಿ, ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಎಷ್ಟು ಜಾಸ್ತಿ ಹಾಕೋದು ಬೇಡ, ಒಂದೆರಡು ಸತಿ ಇಷ್ಟು ಹಾಕಿದ್ರೆ ಆಯಿತು, ಸ್ವಲ್ಪ ಸಾಕು. ಮೇಲ್ಗಡೆ ಕೇಕ್ ಮೇಲ್ಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡೋಣ. ತೆಂಗಿನಕಾಯಿ ಹಾಕಿದ್ರೆ ಕಲರ್ ಚೇಂಜ್ ಆಯಿತು. ಕಲರ್ ಚೇಂಜ್ ಆಗುತ್ತೆ. ಮತ್ತು ಇದು ನೀರು ಇನ್ನು ಅದು ನೆನೀತದಲ್ಲ, ಅದು ಇನ್ನು ರಸ ಹಾಕ್ಬೇಕಲ್ಲ. ಬೆಲ್ಲ ಪಾನ್ಕ ಹಾಕ್ತಾ ಇದ್ದೀನಿ ನೋಡಿ. ಅದನ್ನ ಬಿಸಿ ಮಾಡ್ಕೊಂಡಿದ್ಯಾ? ಹಾಂ, ಬಿಸಿ ಮಾಡಿ ಇಟ್ಟಿದ್ದೆ. ಗಲೀಜು ಏನಾದರೂ ಇರ್ತದಲ್ಲ, ಗಲೀಜಿರುತ್ತೆ ಅಂತ ಫಿಲ್ಟರ್ ಮಾಡ್ತಾ ಇದ್ದೀನಿ. ಎಷ್ಟು ಬೆಲ್ಲ ಹಾಕಿದ್ಯಾ? 4 ಕಚ್ಚು ಬೆಲ್ಲ ಹಾಕಿದ್ದೀನಿ. ನಾವು ಜಾಸ್ತಿ ಗಟ್ಟಿ ಮಾಡಿದ್ರೆ ಬೇಯುವಾಗ ಇನ್ನೂ ಗಟ್ಟಿಯಾದರೆ ಚೆನ್ನಾಗಿರುತ್ತೆ ಇಲ್ಲ, ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡೋಣ. ಬೆಲ್ಲ ಇನ್ನೊಂದು ಸ್ವಲ್ಪ ಹಾಕೊಂಡ್ವಾ ನೋಡಿ. ಸ್ವಲ್ಪ ಹಾಕ್ತಾ ಇದ್ದೀನಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಕಲರು ಇವಾಗ ಪಿಂಕ್ ಕಲರ್ ಚೇಂಜ್ ಆಗಿದೆ ನೋಡಿ, ಪಿಂಕ್ ಕಲರ್ ಥರ. ಇವಾಗ ಸ್ವಲ್ಪ ರಸ ಹಾಕೋಣ ನೋಡಿ, ಕಲರ್ ಚೇಂಜ್ ಆಯ್ತು. ಇವಾಗ ವಾವ್, ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ. ಈ ಕಲರ್ ಚೇಂಜ್ ಆಯಿತು. ಹಾಂ, ಅಷ್ಟೇ ಪಿಂಕ್ ಆಗಿತ್ತು. ಅದು ಅಕ್ಕಿ ತರಿ ಅಲ್ಲ, ವೈಟ್ ಅಲ್ಲ, ಅದಕ್ಕೆ ಸ್ವಲ್ಪ ಪಿಂಕ್ ಕಲರ್ ಬಂತು. ಈಗ ನೆನೆಲಿಕ್ಕೆ ಬಿಡಬೇಕಾಯ್ತಲ್ಲ, ಒಂದು 5 ನಿಮಿಷ ಬಿಡಬೇಕು. ಬಿಟ್ಟರೆ ಸ್ವಲ್ಪ ದಪ್ಪ ಆಗುತ್ತೆ ಅದು ನೆಂದು. ಅವಾಗ ಬೇಗ ಇಲ್ಲ ನಿಮಿಷ ಏನು ಬೇಡ, 5 ಮಿನಿಟ್ಸ್ ಆದರೆ ಸಾಕು. ಇಷ್ಟು ಸಾಕಲ್ಲ. ಇದ್ಯಾರು ನಿಂಗೆ ಹೇಳ್ಕೊಟ್ಟಿದ್ದು ರೆಸಿಪಿ? ಇದು ನಮ್ಮ ಅಕ್ಕ, ನನ್ನ ಅಕ್ಕ ವಸಂತ ಅಕ್ಕ ಹೇಳ್ಕೊಟ್ಟಿದ್ದು. ಇನ್ನು ಸ್ವಲ್ಪ ಹಾಕೋಣ. ಏನು ಗೊತ್ತಾ ಗಾಯ್ಸ್, ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ಸ್ವೀಟ್ ಬೆಂದ ಮೇಲೆ ಗಟ್ಟಿಯಾಗಿರುತ್ತೆ, ಅದು ಸ್ಮೂತಾಗಿರಬೇಕು. ಇವಾಗ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ಅಕ್ಕಿ ಥರ ಎಲ್ಲ ಬೆಂದು ಸ್ಮೂತಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಗಟ್ಟಿಯಾಗಿ ಚೆನ್ನಾಗಿ ಒಂಥರ ಕಲ್ಲು ಥರ ಆಗಿಬಿಡುತ್ತೆ.
ಏನು ಬೇಡವಾ? ತುಪ್ಪ ಪ್ಲೇಟ್ಗಳಿಗೆಲ್ಲ ಸವರ್ಕೋಬೇಕು. ಬೇಕಷ್ಟೇ. ಹಾಂ ನೋಡಿ, ಒಂದು 5 ನಿಮಿಷ ನೆನಿಲಿ ಅಂತ ಅದು ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ ಕಲಸಿರೋದು. ಇವಾಗ ತಟ್ಟೆಗೆ ಎಣ್ಣೆ ಸವರ್ಕೊಳ್ಳೋಣ. ನಾನು 3 ತಟ್ಟೆ ತಗೊಂಡಿದ್ದೀನಿ. ನೋಡಿ, ತುಪ್ಪ ಹಾಕಿದ್ದೀನಿ. ನೋಡಿ, ಸವರ್ಕೊಳ್ತಾ ಇದ್ದೀನಿ. ಈಗ ನನಗೂ ಸ್ವಲ್ಪ ಕೊಟ್ಟು ಕಳಿಸ್ತೀಯಾ ಮಂಗಳೂರಿಗೆ? ಅದಕ್ಕೆ ಜಾಸ್ತಿ ಮಾಡ್ತಿರೋದು, ನಿಮಗೋಸ್ಕರನೇ ಮಾಡ್ತಾ ಇರೋದು. ನಾನು ಎಷ್ಟು ವರ್ಷ ಆಗಿತ್ತು ಗೊತ್ತಾ ತಿಂದು. ನಾನು ಈ ಟೈಮಲ್ಲಿ ಬರ್ತಿರ್ಲಿಲ್ಲಲ್ಲ ನಾನು ಇಲ್ಲಿಗೆ. ಅದೇ ಅಲ್ಲ, ಇನ್ನು ದಸರಾಕ್ಕೆ ಬರ್ತಿದ್ದೆ ಅಷ್ಟೇ. ಎಲ್ಲಿ ಬರೋ ಟೈಮಲ್ಲಿ ನೀವು ಇರೋದಿಲ್ಲ. ಇವಾಗ ಕಲಸಿರೋದು 5 ನಿಮಿಷ ಆಯಿತು. ನೋಡಿ, ಸ್ವಲ್ಪ ನೆಂದಿದೆ. ಇವಾಗ ಪ್ಲೇಟ್ಗೆಲ್ಲ ಹಾಕಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮಧ್ಯದಲ್ಲಿ ಹಿಂಗೆ ಗಂಟೆ ಆಗಿರುತ್ತೆ. ಈಗ 5 ನಿಮಿಷ ನೆನೀತಾ ಅದು? ಹಾಂ, ನೆನೀತು. 5 ನಿಮಿಷ ನೆಂದಾಯಿತು. ಇವಾಗ ತಟ್ಟೆಗಳೆಲ್ಲ ಎಣ್ಣೆ ಸವರ್ದು ಇಟ್ಟಿದ್ದೆ. ನೋಡಿ, ಹಾಕಿರ್ತೀನಿ. ಈಗ ಹಾಕಬೇಕು. ನೋಡಿ, ಥರ ನೀರಂಗಿ ಹಾಕಿರಿ. ಬರೀ ಈ ಥರದ್ದೇ ಹಾಕಿದ್ರೆ ಬರೀ ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬೀಳುತ್ತೆ. ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಈ ಕಡೆಯವರು, ಈ ಕಡೆ ಮಡಿಕೇರಿ ಸೈಡು ಹಾಂ, ಇದು ಫೇಮಸ್ ಅಂತ ಗೊತ್ತಾ, ಪಾಪಿಟ್ಟು ಅಲ್ಲ? ಆ ಥರನೇ ಈಗ ಇದು ಸ್ವಲ್ಪ ರೆಸಿಪಿ ಥರ ಕಾಣ್ತಾ ಉಂಟು. ಹೌದಾ? ನೋಡಿ, ಥರ ಫಸ್ಟ್ ಇದೆಲ್ಲ ಹಾಕ್ಬಿಟ್ಟು ನೋಡಿ, 3 ಪ್ಲೇಟೆಲ್ಲ ಸೆಟ್ ಮಾಡಿಟ್ಟಿದ್ದೀವಿ. ಇಡ್ಲಿ ಬಾಣಲಿ ಒಳಗಡೆ ಇಡ್ತಾ ಇದ್ದೀನಿ. ಇಡ್ಲಿಗೆ ಇಡ್ಲಿ ಬಾಣಲಿ ಎಷ್ಟು ವರ್ಷದ ಇಡ್ಲಿ ಬಾಣಲಿ? ಇವಾಗ ಇದು 20 ಮಿನಿಟ್ಸ್ ಬೇಕ್ ಬಿಡೋಣ. ಓಕೆ, ಇವಾಗ 20 ಮಿನಿಟ್ಸ್ ಆಯಿತು. ಹೊರಗಡೆ ತೆಗ್ದಿದ್ದೀನಿ ಇಡ್ಲಿ ಬಾಣಲಿಯಿಂದ. ಇವಾಗ ಓಪನ್ ಮಾಡಿ ಕಟ್ ಮಾಡಬೇಕು. ಇದು ತೆಗೆದು. ಓಕೆ, ನೋಡಿ, ಇವಾಗ ತಣ್ಣಗಾಗೋಕ್ಕೆ ಒಂದು 5 ಮಿನಿಟ್ಸ್ ಬಿಡೋಣ. ಈಗ 5 ನಿಮಿಷ ಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ ಪೀಸು. ರೀತಿಯಾಗಿ ಕಟ್ ಮಾಡ್ಕೊಂಡೆ. ಎಲ್ಲ ಹಾಗೆ ಈಗ ಕಟ್ ಮಾಡಾಯ್ತು. ಇವಾಗ ಪೀಸ್ ನೋಡೋಣ ಹೇಗೆ ಬಂದಿದೆ ಅಂತ. ವಾವ್, ಸಖತ್ತಾಗಿ ಬಂದಿದೆ ನೋಡಿ. ವಾವ್, ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ನೋಡಿ. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ನೋಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ. ಓಕೆ, ಸೂಪರ್ ಗಾಯ್ಸ್, ಟೇಸ್ಟ್ ಸಖತ್ತಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನೀವು ತಿನ್ನಬೇಕು ಅನಿಸ್ತಿದೆ. ಸಖತ್ತಾಗಿದೆ, ಸೂಪರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕ್ಕ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.